ಬೆಂಗಳೂರಿನಲ್ಲಿ ದಿನಕ್ಕೊಂದು ಅಗ್ನಿ ಅವಘಡಗಳು ಸಂಭವಿಸ್ತಾ ಇವೆ. ನಿನ್ನೆ ಸಿಲಿಂಡರ್ ಸ್ಫೋಟಗೊಂಡು ದುರಂತವೇ ನಡೆದಿರುವಂಥದ್ದು. ಇದರ ನಡುವೆ ಇಂದು ಅಗ್ನಿ ದುರಂತ ನಡೆದಿದೆ. ನಗರತಪೇಟೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಓರ್ವ ಸಜೀವ ದಹನವಾಗಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಸಿಲಿಂಡರ್ ಸ್ಫೋಟ, ಇಂದು ಅಗ್ನಿ ದುರಂತ. ನಿನ್ನೆ ಸಂಭವಿಸಿದ ಸಿಲಿಂಡರ್ ಸ್ಫೋಟದಲ್ಲಿ ಓರ್ವ ಬಾಲಕ ಮೃತಪಟ್ಟಿದ್ದ. ಇನ್ನು ಇವತ್ತು ಸಂಭವಿಸಿರುವ ಅಗ್ನಿ ದುರಂತದಲ್ಲಿ ಓರ್ವ ಸಜೀವ ದಹನಗೊಂಡಿದ್ದು, 3 ಅಗ್ನಿ ಅವಘಡದಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಅಗ್ನಿಯ ಆಪೋಷಣಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಸಜೀವ ದಹನಗೊಂಡಿರುವಂತಹ ವ್ಯಕ್ತಿಯನ್ನ ರಾಜಸ್ಥಾನ ಮೂಲದ ಮದನ್ ಸಿಂಗ್ ಅಂತ ಗುರುತಿಸಲಾಗಿದೆ. ಮುಂಜಾನೆ 3:30 ಸುಮಾರಿಗೆ ಆಗಿರುವಂತಹ ಅಗ್ನಿ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಸಾಧ್ಯತೆ ಇದೆ. ನಿನ್ನೆ ಸಿಲಿಂಡರ್ ಸ್ಫೋಟವಾದರೆ ಇವತ್ತು ಅಗ್ನಿ ದುರಂತ ಪ್ರಕರಣ ನಡೆದಿರುವಂಥದ್ದು. ನಗರತಪೇಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥ ಮಾಹಿತಿ ಇದೆ. ಓರ್ವ ಸಜೀವ ದಹನಗೊಂಡಿದ್ರೆ 3 ಅಗ್ನಿಯ ಕೆನ್ನಾಲಿಗೆಯಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ. ನಿನ್ನೆ ಬಾಂಬ್ ರೀತಿಯಲ್ಲಿ ಸ್ಫೋಟಗೊಂಡಂತಹ ಒಂದು ಶಬ್ದಕ್ಕೆ ಇದು ನಿಜವಾಗ್ಲೂ ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಇನ್ನೇನಾದರೂ ಇರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಆರಂಭದಲ್ಲಿ ವ್ಯಕ್ತವಾಗಿದ್ವು. ಅದರ ನಂತರದಲ್ಲಿ ಅದು ಸಿಲಿಂಡರ್ ಸ್ಫೋಟಗೊಂಡಿದ್ದು ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ಅದರ ಜೊತೆಗೆ ಆ ಸಿಲಿಂಡರ್ ಸ್ಫೋಟದಲ್ಲಿ ಅಣ್ಣ ತಂಗಿ ಮಲ್ಕೊಂಡಿದ್ದಂಥವರಲ್ಲಿ ಅಣ್ಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದ, ತಂಗಿ ಅಪಾಯದಿಂದ ಪಾರಾಗಿದ್ಲು ನಿನ್ನೆ. ಇನ್ನು ಇವತ್ತು ನಗರತಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಮುಂಜಾನೆ 3:30 ಸುಮಾರಿಗೆ ನಗರತಪೇಟೆಯಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಒಟ್ಟು 4 ಅಂತಸ್ತಿನ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ವೇಳೆ ಓರ್ವ ಮೃತಪಟ್ಟಿದ್ದು, ಉಳಿದ 3 ಕೂಡ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 4ನೇ ಮಹಡಿಯಲ್ಲಿ ಮೃತಪಟ್ಟಿರುವಂತಹ ಶಂಕೆ ಇದೆ. ಒಟ್ಟು 4 ಅಂತಸ್ತಿನ ಕಟ್ಟಡ ಅಗ್ನಿ ಸಂಪೂರ್ಣ ಆಪೋಷಣ ತೆಗೆದುಕೊಂಡಿದೆ. ಉಳಿದ 3 ಕೂಡ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಓರ್ವ ಮೃತಪಟ್ಟಿರೋದು ಕನ್ಫರ್ಮ್ ಆಗಿದೆ. 4ನೇ ಮಹಡಿಯಲ್ಲಿ ಇದ್ದಂಥವರಲ್ಲಿ ಇನ್ನೂ 3 ಮೃತಪಟ್ಟಿರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಪತಿ ಪತ್ನಿ ಸೇರಿ 2 ಮಕ್ಕಳಿದ್ರು. 8 ವರ್ಷ ಹಾಗೂ 5 ವರ್ಷದ 2 ಮಕ್ಕಳಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ನಗರತಪೇಟೆಯಲ್ಲಿ ಸಂಭವಿಸಿದಂಥ ಭೀಕರ ಅಗ್ನಿ ಅವಘಡ ಇದು. ಒಟ್ಟು 4 ಅಂತಸ್ತಿನ ಕಟ್ಟಡವನ್ನು ಸಂಪೂರ್ಣ ಆವರಿಸಿದೆ ಬೆಂಕಿ. ಈ ವೇಳೆ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಓರ್ವ ವ್ಯಕ್ತಿ ಸಜೀವ ದಹನಗೊಂಡಿದ್ರೆ, ಇನ್ನು ಮೇಲ್ಗಡೆಯ 4 ಮಹಡಿಯ ಮನೆಯಲ್ಲಿ ಮೇಲ್ಭಾಗದಲ್ಲಿ 4ನೇ ಮಹಡಿಯಲ್ಲಿ ಇನ್ನೂ 3 ಮೃತಪಟ್ಟಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಇದೆ. ಮನೆಯಲ್ಲಿ ಪತಿ ಪತ್ನಿ ಸೇರಿ 2 ಮಕ್ಕಳು ಕೂಡ ಇದ್ರಂತೆ. 8 ವರ್ಷ ಹಾಗೂ 5 ವರ್ಷದ 2 ಮಕ್ಕಳಿದ್ರು ಅನ್ನುವಂಥ ಮಾಹಿತಿ ಇದೆ. ಅವರು ಕೂಡ ಅಗ್ನಿಯ ಕೆನ್ನಾಲಿಗೆಗೆ ಸಿಲುಕಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ. ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಅದು. ಮೊದಲೇ ಪ್ಲಾಸ್ಟಿಕ್ ಅಂತಂದರೆ ಬೆಂಕಿ ತಗುಲ್ತಿದ್ದ ಹಾಗೆಯೇ, ಪ್ಲಾಸ್ಟಿಕ್ ಮ್ಯಾಟ್ ಅಂತಂದರೆ ಬೆಂಕಿ ತಗುಲ್ತಿದ್ದ ಹಾಗೆಯೇ ಸಂಪೂರ್ಣವಾಗಿ ಅತಿ ವೇಗವಾಗಿ ಆವರಿಸ್ಕೊಂಡ್ಬಿಡುತ್ತೆ ಇಡೀ ಕಟ್ಟಡವನ್ನು. ಇಲ್ಲಾಗಿರೋದು ಅದೇ. ಮೃತ ಮದನ್ ಸಿಂಗ್ ಎಡವಟ್ಟಿನಿಂದ ಕುಟುಂಬ ದುರಂತಕ್ಕೀಡಾಯ್ತಾ? ಮೃತ ಮದನ್ ಸಿಂಗ್ ಮೂರ್ಖತನದ ಕೆಲಸ ಮಾಡಿದ್ನ. ಮೃತ ಮದನ್ ಸಿಂಗ್ ಮಾಡಿದಂತಹ ಒಂದು ಸಣ್ಣ ತಪ್ಪು ಇಡೀ ಕುಟುಂಬ ದಹಿಸಿ ಹೋಗುವಂತೆ ಮಾಡ್ತಾ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಮನೆಗೆ ಬೀಗ ಹಾಕಿ ಬಂದಿದ್ದಂತೆ ಮದನ್ ಸಿಂಗ್ ಎಂಬಾತ ಹೊರಬಂದು ತಾನು ಬೆಂಕಿಯಲ್ಲಿ ಬೆಂದು ಮದನ್ ಸಿಂಗ್
ಕರಕಲಾಗಿ ಹೋಗ್ತಾನೆ. ಮನೆಯಲ್ಲಿದ್ದವರು ಕೂಡ ಬೆಂಕಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಮೃತ ಮದನ್ ಸಿಂಗ್ ಮಾಡಿಕೊಂಡಂತಹ ಮೂರ್ಖತನದ ಎಡವಟ್ಟು ಇಡೀ ಕುಟುಂಬವನ್ನ ದುರಂತಕ್ಕೀಡು ಮಾಡ್ತಾ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆಯೇ ಮನೆಯ ಬೀಗ ಹಾಕಿ ಹೊರಬಂದು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿರ್ತಾನೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಆ ಬೆಂಕಿಯಲ್ಲಿ ಆತ ಕೂಡ ಸಿಲುಕಿ ದಹದಹಿಸಿ ಹೋಗಿರ್ತಾನೆ. ಆದರೆ ಆತ ಬೀಗ ಹಾಕೊಂಡು ಬಂದಿದ್ರಿಂದ ಮೇಲ್ಗಡೆ 4ನೇ ಮಹಡಿಯಲ್ಲಿದ್ದಂಥವ್ರು ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಹಾಗಾಗಿ ಅವರು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಮೃತಪಟ್ಟಿರುವಂತಹ ಸಾಧ್ಯತೆ ಇದೆ. ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಮನೆಗೆ ಬೀಗ ಹಾಕ್ಕೊಂಡು ಬರ್ತಾನೆ ಮೂರ್ಖ ಮದನ್ ಸಿಂಗ್ ಎಂಬಾತ. ಆತ ಮನೆಯ ಮೇಲ್ಗಡೆ ಮಹಡಿಗೆ, ಅಂದರೆ ಮೃತ ಮದನ್ ಸಿಂಗ್ ಆ ಮೇಲ್ಗಡೆ ಮಹಡಿಯಲ್ಲಿದ್ದಂಥ ಪತ್ನಿ ಹಾಗೂ 3 ಮಕ್ಕಳೇನಿರ್ತಾರೆ, ಆ ಮೇಲ್ಗಡೆ 4ನೇ ಮಹಡಿಯಲ್ಲಿ ಇರ್ತಾರೆ. ಕೆಳಗಡೆ ಬೆಂಕಿ ಕಾಣಿಸ್ಕೊಳ್ತಿದ್ದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬೀಗ ಹಾಕ್ಕೊಂಡು ಬಂದಂತೆ ಅವ್ರು ಸೇಫ್ ಆಗಿರಲಿ ಅಂತ ಬಂದಿರ್ತಾನೆ. ಬೀಗ ಹಾಕ್ಕೊಂಡ್ಬಂದ್ರೆ ಹೆಂಗೆ ಸೇಫ್ ಆಗಿರ್ತಾರೆ? ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸ್ಕೊಳ್ಳುತ್ತೆ. ಪರಿಣಾಮ ಆ 4ನೇ ಮಹಡಿಯಲ್ಲಿದ್ದಂಥವರು ಕೂಡ ಬೆಂಕಿಯ ಆಪೋಷಣಕ್ಕೆ ಸಿಲುಕಿ ದಹದಹಿಸಿ ಹೋಗಿರುವ ಸಾಧ್ಯತೆಗಳು ಇದೆ. ಇನ್ನು ಮೃತ ಮದನ್ ಸಿಂಗ್ ಕೂಡ ಮೃತಪಟ್ಟಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ. ಶಿವು, ಹೇಗಾಯಿತು ಈ ಅಗ್ನಿ ಅವಘಡ ಅಂತ? ಎಸ್ ವಸಂತ, ನಿಜಕ್ಕೂ ಕೂಡ ದುರಂತ. ಮುಂಜಾನೆ ಸಮಯದಲ್ಲಿ ನಡೆದಿರೋ ದುರಂತ ಇದು. ಮುಂಜಾನೆ 3:30 ಸಮಯದಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆನೆ ಮದನ್ ಸಿಂಗು ಹೊರಗಡೆ ಬರ್ತಾರೆ. ಏನು ಮೇಲ್ಗಡೆ ರೂಮ್ ನಲ್ಲಿ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಮೇಲ್ಗಡೆ ಒಂದು ರೂಮ್ ಇರುತ್ತೆ. ಆ ರೂಮ್ ನಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ. ಏನಾಗ್ತಿದೆ ಅನ್ನುವಂಥದ್ದನ್ನ ನೋಡುವಂತದಕ್ಕೆ ಭಾಗಶಃ ಹೊರಗಡೆ ಬಂದಿರುವಂತದ್ದು. ಹೊರಗಡೆ ಬಂದಾಗ ಈತ ಅಲ್ಲಿ ರೂಮ್ಗೆ ಬೀಗ ಕೂಡ ಹಾಕೊಂಡ್ ಬಂದಿರ್ತಾರೆ. ಅಂತಂದ್ರೆ ಏನಾದ್ರೂ ಬೇರೆ ಅವಘಡ ಆಗಬಹುದಾ ಏನೋ ಅಂತ ಹೇಳಿ ಬೀಗ ಹಾಕೊಂಡ್ ಬಂದಿದ್ದಾರೆ ಅನ್ನುವಂತ ಒಂದು ಅನುಮಾನ ಇದೆ. ಈ ಅನುಮಾನಕ್ಕೆ ತಕ್ಕಂತೆ ಅಲ್ಲಿ ತಕ್ಷಣ ಹೊರಗಡೆ ಬಂದ ತಕ್ಷಣನೇ ಈತ ಸುಟ್ಟು ಕರಕಲಾಗಿರುವಂತದ್ದು, ಬೀಗ ತೆಗಿಯಕ್ ಆಗದೆ ಇರುವಂತ ಒಂದು ಸ್ಥಿತಿಯಲ್ಲಿ ಬೆಳಿಗ್ಗೆ ಮುಂಜಾನೆಯ 3:30 ಸಮಯದಲ್ಲಿ ಆಗಿರುವಂತಹ ಒಂದು ಈ ದುರ್ಘಟನೆಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರೋ ರೀತಿಯಲ್ಲಿ ಮದನ್ ಸಿಂಗ್ ಈಗ ಪತ್ತೆಯಾಗಿ ಆತನನ್ನ ಸಾಗಿಸಿರುವಂತದ್ದು. ಇಲ್ಲಿ ಮದನ್ ಸಿಂಗ್ ಕುಟುಂಬಕ್ಕೆ ಮದನ್ ಸಿಂಗ್ ಏನಾದ್ರು ಎಡವಟ್ಟು ಮಾಡ್ಕೊಂಡ, ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಮನೆಗೆ ಬೀಗ ಹಾಕೊಂಡು ಹೊರಗಡೆ ಬಂದು ತಾನು ಬೆಂಕಿ ಬಂದು ನೋಡಿದಂತ ಸಂದರ್ಭದಲ್ಲಿ ತಾನು ಕೂಡ ಬೆಂಕಿಯಲ್ಲಿ ಸಿಲುಕೊಂಡಿರುವಂತದ್ದು ಸ್ಥಿತಿಯಲ್ಲಿ ಈಗ ಅಲ್ಲಿ ತಕ್ಷಣಕ್ಕೆ ಸಿಗ್ತಾ ಇರುವಂತದ್ದು. ಇಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಗಳೇನಿದಾವೆ ಆ ಮ್ಯಾಟ್ ಗಳ ಗೋಡೌನ್ ಆಗಿತ್ತು ಈ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನಗರಪೇಟೆಯಲ್ಲಿ. ಆ ಒಂದು ಇದರಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆನೆ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸ್ಕೊಳ್ಳುವಂಥದ್ದು. ಇಡೀ ಕಟ್ಟಡಕ್ಕೆ ಅಂದಾಜಿಗೂ ಮೀರಿ ಬೆಂಕಿ ಆವರಿಸ್ಕೊಳ್ಳೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 4ನೇ ಮಹಡಿ ಅಲ್ಲಿ ಈ ಒಂದು ಸಣ್ಣ ರೂಮ್ ಇರುತ್ತೆ. ಅದರಲ್ಲಿ ಮದನ್ ಸಿಂಗ್ ನ ಪತ್ನಿ ಮತ್ತು 2 ಮಕ್ಕಳು ಕೂಡ 8 ವರ್ಷದ ಮತ್ತು 5 ವರ್ಷದ 2 ಮಕ್ಕಳು ಕೂಡ ಇದ್ರು ಅಂತ ಹೇಳಲಾಗ್ತಿದೆ. ಅವರು ಕೂಡ ಈಗ ಸದ್ಯಕ್ಕೆ ಇದರಲ್ಲಿ ಸಾವನ್ನಪ್ಪಿರಬಹುದಾ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ವಸಂತ, ಇವರು ರಾಜಸ್ಥಾನದ ಮೂಲದವರು, ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು ಬೆಂಗಳೂರಿನ ನಗರಪೇಟೆಯಲ್ಲಿ. ಈ ಗೋಡೌನ್ ಅಲ್ಲಿ ಏನು ಮೇಲ್ಗಡೆ ವಾಸ ಆಗ್ತಾ ಇದ್ರು, ಈ ಕೆಳಗಡೆ ಎಲ್ಲ ಕಮರ್ಷಿಯಲ್ ಇದಿತ್ತು. ಇದರಲ್ಲಿ ಏನು ಸಿಲಿಂಡರ್ ಸ್ಫೋಟ ಆಗಿದೆಯಾ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಎನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಈಗ ಯಾವ ಕಾರಣದಿಂದಾಗಿ ಬೆಂಕಿ ಹೊತ್ಕೊಂಡಿರಬಹುದು ಇಡೀ ಕಟ್ಟಡಕ್ಕೆ ಅನ್ನುವಂಥದ್ದನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಕಿಯನ್ನ ಮುಂಜಾನೆವರೆಗೂ ಕೂಡ ತಹಬದಿಗೆ ತರುವಂತದಕ್ಕೆ ಅರಸಾಹಸ ಪಟ್ಟಂತದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ. ಒಟ್ಟು 6 ಅಗ್ನಿಶಾಮಕ ವಾಹನಗಳಿಂದ ನಂದಿಸುವಂತ ಕಾರ್ಯವನ್ನು ಕೂಡ ಮಾಡಿದ್ರು. ಸೊ ಇಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ, ಇಲ್ಲಿನ ಇಕ್ಕಟ್ಟಿನ ಗೋಡನ್ಗಳಲ್ಲಿ ನಗರಪೇಟೆ ಆಗ್ಬೋದು, ಬೆಂಗಳೂರಿನ ನಗರದ ಪ್ರದೇಶ ಅಂದ್ರೆ ಮಾರ್ಕೆಟ್ ಸುತ್ತಮುತ್ತ ಇರುವಂತ ಪ್ರದೇಶಗಳಲ್ಲಿರುವಂತ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳ ಒಂದು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಇಕ್ಕಟ್ಟಿನ ಸ್ಥಿತಿಯಲ್ಲಿದೆ. ಮತ್ತೆ ಯಾವುದೇ ರೀತಿಯ ಒಂದು ಸೇಫ್ಟಿ ಮೆಜರ್ಸ್ ಅನ್ನು ಕೂಡ ಇರೋದಿಲ್ಲ ಈ ಕಟ್ಟಡಗಳಿಗೆ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯಕ್ಕೆ ಅಲ್ಲಿನ ಮಾಜಿ ಶಾಸಕ RV ದೇವರಾಜು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಕೂಡ ಬಂದಿದ್ರು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿ ಈ ಕಟ್ಟಡಗಳ ಇಲ್ಲಿರುವಂತ ಒಂದು ಸ್ಥಿತಿ ಎಲ್ಲವೂ ಸರಿ ಇಲ್ಲ. ಸೊ ಇಲ್ಲಿ ಹೊರಗಡೆಯಿಂದ ಬಂದು ಕಟ್ಕೊಂಡು ಅಂತ ಯಾವುದೇ ಒಂದು ಸೇಫ್ಟಿ ಮೆಜರ್ಸ್ ಮತ್ತೆ ಅಲ್ಲಿ ಏನಾದ್ರೂ ಒಂದು ಅವಘಡ ಆದಾಗ ಅದನ್ನ ನಿಭಾಯಿಸೋದಕ್ಕೆ ನಿಯಂತ್ರಣಕ್ಕೆ ತರುವಂತದ್ದಕ್ಕೂ ಕೂಡ ಹೆಚ್ಚಿನ ಅವಕಾಶಗಳು ಇಲ್ಲದೆ ಇರೋ ರೀತಿಯಲ್ಲಿ ಆಗಿದೆ.